ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA 3ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ವಿಷಯದಲ್ಲಿ ಬರುವಂತಹ ಕೊನೆಯ ಘಟಕದಲ್ಲಿ ಪ್ರಮುಖವಾದ 5 ಅಂಕಕ್ಕೆ ಕೇಳಬಹುದಾದ ಪ್ರಶ್ನೆಯಾಗಿರುತ್ತದೆ. ಅದು ಯಾವುದೆಂದರೆ, ಭಾಷಣಕ್ಕೆ ಮುನ್ನ ಸಿದ್ಧತೆಗಳು. ಒಬ್ಬ ಭಾಷಣಕಾರನು ಭಾಷಣಕ್ಕೆ ಹೋಗುವ ಮೊದಲು ಯಾವ ಯಾವ ವಿಷಯಗಳನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಯುವುದೇ ಭಾಷಣಕ್ಕೆ ಮುನ್ನ ಸಿದ್ಧತೆಗಳು ಎಂಬುದು. ನೀವು ಯಾರಾದರೂ ಮೊದಲನೆಯದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದೇ ಥರ ನಿಮಗೆ ಉಪಯೋಗವಾಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ. ಎಲ್ಲರೂ ವಿಡಿಯೋವನ್ನು ಕೊನೆ ತನಕ ನೋಡಿ. ಭಾಷಣಕಾರ ಭಾಷಣಕ್ಕೆ ಹೊರಡುವ ಮುನ್ನ ನಾನು ಯಾವ ರೀತಿ ಭಾಷಣ ಮಾಡಬೇಕಾಗಿದೆ ಎಂಬುದನ್ನು ಮೊದಲು ಅರಿತಿರಬೇಕು. ಅಂದರೆ ಒಬ್ಬ ಭಾಷಣಕಾರನು ಭಾಷಣ ಮಾಡುವ ಆ ಕಾರ್ಯಕ್ರಮಕ್ಕೆ ಏನು ಅಥವಾ ಯಾವ ವಿಷಯದ ಬಗ್ಗೆ ಅಲ್ಲಿ ಕಾರ್ಯಕ್ರಮ ನಡೀತಿದೆ ಆ ವಿಷಯದ ಬಗ್ಗೆ ಮೊದಲು ಎಲ್ಲ ಬುಕ್ಕಗಳಲ್ಲಿ ಅದರ ಬಗ್ಗೆ ವಿಷಯಗಳನ್ನು ಸಂಗ್ರಹಿಸಬೇಕು. ನೆಕ್ಸ್ಟ್, ಉಪನ್ಯಾಸ, ಅಧ್ಯಕ್ಷೀಯ ಭಾಷಣ, ಮುಖ್ಯ ಅತಿಥಿಗಳ ಭಾಷಣ, ಪ್ರಾಸ್ತಾವಿಕ ಹಾಗೂ ಸ್ವಾಗತ ಕೋರುವ ಭಾಷಣ, ಇನ್ನಾವುದೇ ಇದ್ದರೂ ಅದರ ಬಗ್ಗೆ ಮಾತನಾಡುವ ಪೂರ್ವ ಯೋಜನೆ ಮಾಡಿಕೊಂಡಿರಬೇಕು. ಯಾವ ವೇದಿಕೆ ಮೇಲೆ ಯಾವ ವಿಷಯದ ಬಗ್ಗೆ ಭಾಷಣ ಮಾಡಬೇಕು ಎಂಬುದನ್ನು ತಿಳಿದುಕೊಂಡಿರಬೇಕು. ಇನ್ನು ಸಿದ್ಧತೆಗಳು ಯಾವ ರೀತಿಯಾಗಿರಬೇಕು ಎಂಬುದನ್ನು ನೋಡೋಣ. ಮೊದಲನೇದಾಗಿ, ಭಾಷಣಕಾರ ತನ್ನ ವಿಷಯದ ಮೇಲೆ ಹಿಡಿತ ಇಟ್ಟುಕೊಂಡು ವಿಷಯಕ್ಕೆ ತಕ್ಕಂತೆ ಟಿಪ್ಪಣಿ ಮಾಡಿ ಬಲ್ಲವರಿಗೆ ತೋರಿಸಿ ಚರ್ಚೆ ಮಾಡಿ ಭಾಷಣಕ್ಕೆ ಸಿದ್ಧನಾಗಬೇಕು. ಭಾಷಣಕಾರ ತಾನು ಯಾವ ವಿಷಯದ ಮೇಲೆ ಮಾತನಾಡಬೇಕೆಂಬುದನ್ನು ಮೊದಲು ತಿಳಿದುಕೊಂಡಿರಬೇಕು. ಅದನ್ನು ಬಿಟ್ಟು ಬೇರೆ ಬೇರೆ ವಿಷಯದ ಬಗ್ಗೆ ಮಾತನಾಡಬಾರದು. ಇನ್ನು ಎರಡನೇ ಸಿದ್ಧತೆ ಎಂದರೆ, ಭಾಷಣಕಾರ ಸಮಯದ ಮಿತಿಯ ಬಗ್ಗೆ ಲಕ್ಷ್ಯ ಕೊಡಬೇಕು. ಭಾಷಣಕಾರನು ವೇದಿಕೆ ಮೇಲೆ ಭಾಷಣ ಮಾಡುವಾಗ ಸಮಯದ ಪ್ರಜ್ಞೆಯನ್ನು ಹೊಂದಿರಬೇಕು. ಇನ್ನು ಮೂರನೆಯದು, ನಿಮಗಿಂತ ಮೊದಲು ಯಾರಾದರೂ ಮಾತನಾಡಿದ್ದರೆ ಅದನ್ನು ಗ್ರಹಿಸಿ ಅವರು ಬಿಟ್ಟ ಅಂಶಗಳ ಕುರಿತು ಮಾತನಾಡಬೇಕು. ವಿನಃ ಅವ ಮಾತಾಡಿದ್ದನ್ನು ಮತ್ತೆ ಆ ವಿಷಯವನ್ನು ಒಳ್ಳೆ ಮಾತಾಡಬಾರದು. ಅಂದರೆ ಒಬ್ಬ ಮೊದಲು ಮಾತನಾಡಿರುವಂಥ ವಿಷಯವನ್ನು ಅದನ್ನು ಬಿಟ್ಟು ಅವ ಉಳಿಸಿರುವಂತಹ ಅಥವಾ ಬಿಟ್ಟಿರುವಂತಹ ವಿಷಯವನ್ನು ಸಂಗ್ರಹಿಸಿ ಅದರ ಬಗ್ಗೆ ಭಾಷಣಕಾರನು ಮಾತನಾಡಬೇಕು. ಇನ್ನು ನಾಲ್ಕನೆಯದಾಗಿ, ಪರಿಚಯ ಭಾಷಣವಿದ್ದರೆ ವ್ಯಕ್ತಿಯ ಜನನ ಶಿಕ್ಷಣದ ಜೊತೆಗೆ ವಿಶೇಷ ಸಾಧನೆ ಹಾಗೂ ಅವರ ವ್ಯಕ್ತಿತ್ವದ ಕುರಿತು ಮಾತನಾಡಬೇಕು. ಇನ್ನು ಐದನೆಯದು, ಭಾಷಣದ ಜೊತೆಗೆ ತಿಳಿ ಹಾಸ್ಯವಿರಬೇಕು. ಭಾಷಣ ಮಾಡುವಾಗ ಅಲ್ಲಲ್ಲಿ ಹಾಸ್ಯವನ್ನು ಮಾಡಬೇಕು, ಅಂದರೆ ಕಾಮಿಡಿ ಮಾಡಬೇಕು. ಇನ್ನು ಆರನೇದು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದ ಸಮ್ಮೇಳನ, ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡನೆ ಅಥವಾ ಸಂಪನ್ಮೂಲ ವ್ಯಕ್ತಿಗಳಾದಲ್ಲಿ ಅದಕ್ಕೆ ಸಂಬಂಧಿಸಿದ ವಿವಿಧ ಪುಸ್ತಕಗಳನ್ನು ಅಧ್ಯಯನಕ್ಕೆ ಅಳವಡಿಸಿಕೊಂಡಿರಬೇಕು. ಇನ್ನು ಏಳನೇದಾಗಿ, ಭಾಷಣದ ಮಧ್ಯೆ ವಿಭಿನ್ನ ದೃಷ್ಟಾಂತಗಳನ್ನು ಬಳಸಬೇಕು. ಇನ್ನು ಎಂಟನೇದಾಗಿ, ಭಾಷಣದ ಲೇಖನವನ್ನು ಸಿದ್ಧಪಡಿಸಿಕೊಂಡ ನಂತರ ಒಬ್ಬರೇ ಇದ್ದಾಗ ತಾಲೀಮು ಮಾಡಿಕೊಳ್ಳಬೇಕು ಅಥವಾ ರಿವಿಷನ್ ಮಾಡಿಕೊಳ್ಳಬೇಕು. ಇದೆಲ್ಲ ಭಾಷಣಕಾರನು ಭಾಷಣಕ್ಕೆ ಹೋಗುವ ಮೊದಲು ಸಿದ್ಧತೆಯನ್ನು ಮಾಡಿಕೊಂಡಿರಬೇಕಾದ ಪ್ರಮುಖವಾದ ವಿಷಯಗಳಾಗಿವೆ. ನಿಮಗೆ 5 ಅಂಕಕ್ಕೆ ಕೇಳಬಹುದಾದ ಪ್ರಮುಖ ಪ್ರಶ್ನೆಯಾಗಿರುತ್ತದೆ. ಮುಂದಿನ ಪ್ರಶ್ನೆಯಲ್ಲಿ 15 ಅಂಕಕ್ಕೆ ಮತ್ತು ಇಂದಿನ ವರ್ಷ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಯಾಗಿರುವಂತಹ ಭಾಷಣಕಾರನಿಗೆ ಇರಬೇಕಾದ ಪ್ರಮುಖ ಗುಣಲಕ್ಷಣಗಳನ್ನು ಚರ್ಚಿಸಿರಿ ಎಂಬ ಪ್ರಶ್ನೆಯ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಯೋಣ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನಾನು ಎಲ್ಲ ವಿಷಯದ ಬಗ್ಗೆ ಈ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲಲ್ಲಿ
ಅಪ್ಲೋಡ್ ಮಾಡುತ್ತಿರ್ತೇನೆ. ಅದಕ್ಕಾಗಿ ಬೆಲ್ ಐಕನ್ ಅನ್ನು ತಪ್ಪದೆ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ.